ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾನು ಆಳ್ವಾಸ್, ಮೊರಾರ್ಜಿ, ಆದರ್ಶ ಮತ್ತು ಆ, ಅಳಿಕೆ ಅಳಿಕೆ ಪರೀಕ್ಷೆ ಬಗ್ಗೆ ಮಾತಾಡ್ತೇನೆ. ಅಳಿಕೆ ಈ 4 ಎಕ್ಸಾಮಿಗೆ ಹೆಚ್ಚು ಕಡಿಮೆ ಸಿಲೆಬಸ್ ಸೇಮ್ ಇರುತ್ತೆ. ನಿಮ್ಮ ಒಂದು 5ನೇ ತರಗತಿ ಏನು ಸಿಲೆಬಸ್ ಇರುತ್ತೆ ಅದೇ ಒಂದು ಸಿಲೆಬಸ್ಸು ಈ 4 ಎಕ್ಸಾಮಿಗೆ ಅನ್ವಯ ಆಗತ್ತೆ. ಇದರಲ್ಲಿ ಇತ್ತೀಚೆಗೆ ಹೆಚ್ಚು ಜನಪ್ರಿಯತೆ ಹೊಂದ್ತಾ ಇರೋದು ಆಳ್ವಾಸ್ ಹೊಂದಿದೆ. ಸೊ ಅಳಿಕೆ ಕೂಡ ಅದೇ ಥರ ಮೊರಾರ್ಜಿ ಆ್ಯಂಡ್ ಆದರ್ಶ. ಇನ್ನೊಂದು ಏನಾಗಿದೆ ಅಂದರೆ ಈ ವರ್ಷ ಆದರ್ಶ ಮತ್ತು ಆಳ್ವಾಸ್ ಎರಡೂ ಒಂದೇ ದಿನ ಬಂದಿದೆ, ಮಾರ್ಚ್ 3ಕ್ಕೆ. ಅದು ಒಂದು ವೇಳೆ ಡೇಟ್ ಚೇಂಜ್ ಆಗಲಿಲ್ಲ ಅಂತಂದರೆ ನೀವು ನಿಮ್ಮ ಚಾಯ್ಸಿನ ಒಂದು ಎಕ್ಸಾಮಿಗೆ ಹೋಗ್ಬೋದು. ಸೊ ಇದರಲ್ಲಿ ಫಸ್ಟ್ ನಾನು ಆಳ್ವಾಸ್ ಪರೀಕ್ಷೆ ಬಗ್ಗೆ ಮಾತಾಡ್ತೇನೆ. ಯಾವ ಥರ ಪ್ಯಾಟರ್ನ್ ಇರುತ್ತೆ, ಎಷ್ಟೆಲ್ಲ ಕ್ವಶನ್ಸ್ ಇರುತ್ತೆ, ಏನು ಸಮಯ ಇರುತ್ತೆ, ಈ ಒಂದು ಆಳ್ವಾಸ್ ಪರೀಕ್ಷೆಯನ್ನು ಪಾಸ್ ಮಾಡಲಿಕ್ಕೆ ಏನು ಸ್ಟ್ರಾಟಜಿ ಯೂಸ್ ಮಾಡಬೇಕು, ಯಾವ ಥರ ಪ್ರಿಪೇರ್ ಆಗಬೇಕು, ಎಷ್ಟು ಅಂಕ ಬಂದರೆ ನಿಮ್ಮದು ಕ್ಲಿಯರ್ ಆಗುತ್ತೆ. ಎಂಟ್ರೆನ್ಸ್ ಫಸ್ಟ್ ರೌಂಡ್, ಅದರಲ್ಲಿ 2 ರೌಂಡ್ ಇರುತ್ತೆ. ಫಸ್ಟ್ ರೌಂಡ್ ಬಂದು MCQ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ, ಲೈಕ್ ಮೊರಾರ್ಜಿ ಹೇಗಿದೆ ಆ ಥರ. ಆನಂತರ ಸೆಕೆಂಡ್ ರೌಂಡು ರಿಟರ್ನ್ ಇರುತ್ತೆ. ಇದು ಫಸ್ಟ್ ರೌಂಡಲ್ಲಿ ಕ್ಲಿಯರ್ ಆದವರಿಗೆ ಸೆಕೆಂಡ್ ರೌಂಡ್ ರಿಟರ್ನ್ ಇರುತ್ತೆ. ಸೊ ಅಲ್ಲಿ ಏನಂತಂದರೆ ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ, ನೀವು ಅದಕ್ಕೆ ಆನ್ಸರ್ ಬರೀಬೇಕು, 1 ವಾಕ್ಯ 2 ವಾಕ್ಯ ಈ ಥರ. ಸೊ ಯು ಹ್ಯಾವ್ ಟು ರೈಟ್ ದ ಆನ್ಸರ್ಸ್ ಯು ಓನ್. ಸೊ ಇದು ಆಳ್ವಾಸಲ್ಲಿ ಹೋದ ವರ್ಷ ನಮ್ಮ ಒಂದು ತರಬೇತಿ ಕೇಂದ್ರದಿಂದ ಸುಮಾರು 8 ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದರು. ಫಸ್ಟ್ ರೌಂಡಲ್ಲಿ 8 ಆಗಿದ್ದರು, ಸೆಕೆಂಡ್ ರೌಂಡಲ್ಲಿ ಕೂಡ 8ಕ್ಕೆ 8 ಅದಂಥದ್ದು. ಸೊ ಅದಕ್ಕಿಂತ ಮುಂಚಿನ ವರ್ಷ ಒಬ್ಬರಾಗಿದ್ದರು. ಸೊ ಈ ಒಂದು 4 ವರ್ಷದಲ್ಲಿ ನಾವು ಆ್ಯಕ್ಚುಲಿ ಅದ್ರ ಬಗ್ಗೆ ಗೊತ್ತಾಗಿದ್ದೆ 2 ವರ್ಷದಿಂದ. ಸೊ ನಮ್ಮ ಒಂದು 7 ವಿದ್ಯಾರ್ಥಿಗಳು, ಪ್ರಸ್ತುತ 7 ವಿದ್ಯಾರ್ಥಿಗಳು ಅಲ್ಲಿ ಕಲಿತಾ ಇದ್ದಾರೆ. ಒಂದು 7th ಅಲ್ಲಿ ಕಲಿತಾ ಇದೆ ಹುಡುಗಿ, ಉಳಿದ 6 ಜನ 6ನೇ ಕ್ಲಾಸಲ್ಲಿ ಇದ್ದಾರೆ, ಹೋದ ವರ್ಷ ಆದವರು. ಸೊ ಅವರು ಹೇಳಿದ ಆಧಾರದ ಮೇಲೆ ನಾನು ಇಲ್ಲಿ ಟ್ರೈ ಟು ಏನದು ಪ್ರತಿಯೊಂದು ಸೆಕ್ಷನಲ್ಲಿ ಎಷ್ಟು ಕ್ವಶನ್ಸ್ ಬರುತ್ತೆ ಅಂತ ಒಂಚೂರು ಮಾಹಿತಿಯನ್ನು ಕೊಡ್ತೀನಿ. ಇದರಲ್ಲಿ 15 ಕ್ವಶನ್ಸ್ ಇರುತ್ತಂತೆ, ಇಂಗ್ಲೀಷಲ್ಲಿ 15 ಕ್ವಶನ್ಸ್ ಇರುತ್ತೆ, ಮ್ಯಾಥ್ಸಲ್ಲಿ ಕೂಡ 15 ಕ್ವಶನ್ಸ್ ಇರುತ್ತೆ. ಇಲ್ಲಿ ಒಂಚೂರು ಕನ್ಫ್ಯೂಷನ್ ಇದೆ, ಇದು 25 ಇರುತ್ತಾ ಅಥವಾ 15 ಇರುತ್ತಂತ ಒಂಚೂರು ಕನ್ಫ್ಯೂಷನ್ ಇದೆ. EVS 25 ಇರುತ್ತಂತೆ, ಮೆಂಟಲ್ ಎಬಿಲಿಟಿ 25 ಇರುತ್ತಂತೆ. ಇದು ಕೂಡ ಹೆಚ್ಚು ಕಡಿಮೆ 15 ಅಥವಾ 25 ಇರ್ಬೋದು. ಇದರಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇದೆ, ಸರಿನಾ? ಯಾಕಂದರೆ ಮ್ಯಾಥ್ಸ್ ಅಂತಂದರೆ ಒಂಚೂರು ಜಾಸ್ತಿ ಇರಬೇಕದು. ಸೊ ಇದು ಇಷ್ಟಿರುತ್ತೆ. ಸೊ ಟೋಟಲ್ ಬಂದು ನಿಮಗೆ 120 ಕ್ವಶನ್ಸ್ ಇರುತ್ತೆ, 2 hours ಇರುತ್ತೆ ಇದು. ಸೊ ನಿಮ್ಗೆ ಆಲ್ಮೋಸ್ಟ್ ಒಂದು ಕ್ವಶನಿಗೆ 1 ಮಾರ್ಕ್ ಇರುತ್ತೆ, ಒಂದು ನಿಮಿಷ. ಸೊ ಆಳ್ವಾಸ್ ಸ್ಟ್ರಾಟಜಿ ಏನಪ್ಪ ಅಂತಂದರೆ 120 ಕ್ವಶನ್ಸ್ ಇರೋದ್ರಿಂದ, ಯಾಕಂದರೆ ನಮ್ಗೆ ಮೊರಾರ್ಜಿಯಲ್ಲಿ 100 ಇರುತ್ತೆ, ಆದರ್ಶದಲ್ಲಿ 100 ಇರುತ್ತೆ. ವಿದ್ಯಾರ್ಥಿಗಳ ಮೈಂಡ್ಸೆಟ್ ಏನಿರುತ್ತೆ ಅಂತಂದರೆ ಬಿಡಿಸ್ಬೇಕಾದ್ರೆ 100 ಕ್ವಶನ್ಸ್ನ ಮೈಂಡ್ಸೆಟ್ ಇರುತ್ತೆ. ಸೊ 2 ಗಂಟೆಯಲ್ಲಿ ನನಗೆ ಮಾಡ್ಬೋದು ಅಂತ. ಕೆಲವೊಂದು ವಿದ್ಯಾರ್ಥಿಗಳು ಸ್ಲೋ ಆಗಿ ಬಿಡಿಸೋದ್ರಿಂದ 125 ಕ್ವಶನ್ ಬಿಡಿಸೋಕ್ಕಾಗಲ್ಲ. ನೀವು ಎಂಡ್ ಅಪ್ ವಿತ್ ಸಾಲ್ವಿಂಗ್ ಓನ್ಲಿ 100 ಕ್ವಶನ್ಸ್. ಈ ಥರ ನೀವು ಮನೇಲಿ ಏನು ಮಾಡ್ತೀರಾ, 100 ಕ್ವಶನ್ಸ್ ಮಾತ್ರ ನಿಮಗೆ ಮಾಡಲಿಕ್ಕಾಗತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡಬೇಕು ಅಂದರೆ, ನಿಮ್ಗೆ ಗೊತ್ತಿರ್ಬೇಕು 120 ಕ್ವಶನ್ಸ್ ಇರುತ್ತೆ, ನೀನು ಒಂಚೂರು ಫಾಸ್ಟಾಗಿ ಹೋಗಬೇಕು. ಫಾರ್ ಎಕ್ಸಾಂಪಲ್, ಇವಾಗ ನಿನಗೆ ಮ್ಯಾಥ್ಸಲ್ಲಿ ಅಥವಾ ಮೆಂಟಲ್ ಎಬಿಲಿಟಿ ಯಾವುದಾದ್ರೂ ಗೊತ್ತಿರದೇ ಇದ್ದರೆ, ತುಂಬ ತಲೆ ತಿಂತಾಯಿತ್ತು ಅಥವಾ ಸಮಯ ಜಾಸ್ತಿ ವ್ಯರ್ಥ ಆಗ್ತಿತ್ತು ಅಂತಂದರೆ ಯಾವುದಾದ್ರು ಒಂದು ಆಪ್ಷನ್ ಹಾಕಿ ಮುಂದೆ ಹೋಗಿ ಬಿಡಿಸ್ಬೇಕು. ಅದೇ ಥರ ಸ್ಟ್ರಾಟಜಿಯನ್ನು ಉಳಿದ ಒಂದು ಸೆಕ್ಷನ್ಗೆ ಕೂಡ ನೀನು ಯೂಸ್ ಮಾಡಬೇಕು. ಆದಷ್ಟು ಫಾಸ್ಟಾಗಿ ಹೋಗಬೇಕು, ಬರದೇ ಇದ್ದರೆ ಯಾವುದಾದ್ರೂ ಒಂದು ಹಾಕಿ ಮುಂದೆ ಹೋಗ್ಬೇಕು. ಇಲ್ಲಿ ಯಾವುದೇ ನೆಗೆಟಿವ್ ಅಂಕ ಇರೋದಿಲ್ಲ, ಸರಿನಾ? ಫಾರ್ ಎಕ್ಸಾಂಪಲ್ 120 ಕ್ವಶನ್ಸ್ಗೆ 120 ಮಾರ್ಕ್ಸ್ ಇರುತ್ತೆ. ಇದರಲ್ಲಿ ನೀನು ಹೆಚ್ಚು ಕಡಿಮೆ 100+ ತೊಗೊಳ್ಬೇಕು. 100ಕ್ಕಿಂತ ಹೆಚ್ಚು ತೊಗೊಂಡ್ರೆ ನೀನು ಸೆಕೆಂಡ್ ರೌಂಡಿಗೆ ಸಿಲೆಕ್ಟ್ ಆಗ್ತೀಯ. ಸೊ ನಿನ್ನ ಒಂದು ಮಾರ್ಕ್ಸ್ ಗೊತ್ತಾಗತ್ತೆ. ಆ್ಯಕ್ಚುಲಿ ನೀನು ಕ್ಲಿಯರ್ ಆಗಿದ್ರೆ ಫೋನ್ ಕರೆ ಮಾಡಿದರೆ ನಿನಗೆ ಮಾರ್ಕ್ಸ್ ಹೇಳಲ್ಲ, ಅವರು ನಿಂದು ಕ್ಲಿಯರ್ ಆಗಿದೆ ಅಂತ ಮಾತ್ರ ಹೇಳ್ತಾರೆ. ಬಟ್ ನೀನು ಕ್ಲಿಯರ್ ಆಗಿಲ್ಲ ಅಂತಂದರೆ ಯಾಕೆ ಕ್ಲಿಯರ್ ಆಗಲಿಲ್ಲ, ಎಷ್ಟು ಮಾರ್ಕ್ಸ್ ಬರಬೇಕಿತ್ತು, ನಿನಗೆ ಎಷ್ಟು ಬಂದಿದೆ ಅಂತ ಹೇಳ್ತಾರೆ. ಮತ್ತು ಈ ವರ್ಷ ಅದು ಆನ್ಲೈನ್ ಎಲ್ಲ ಮಾಡಿದ್ದಾರೆ, ಡೇಟ್ ಕೂಡ ಆನ್ಲೈನಲ್ಲೇ ಸಿಗುತ್ತೆ ನಿಮಗೆ ಫೆಬ್ರವರಿ 15ರ ನಂತರ. ಸೊ ಅದಕ್ಕೋಸ್ಕರ ಎಲ್ಲ ಒಂದು ಪಾರದರ್ಶಕತೆ ಇಲ್ಲಿ. ಹಾಲ್ ಟಿಕೆಟು ಮತ್ತು ಅಂಕಗಳನ್ನು ಕೂಡ ಅಲ್ಲೇ ರಿಸಲ್ಟ್ಗಳನ್ನು ವೆಬ್ಸೈಟ್ನಲ್ಲಿ ಮಾಡುವಂಥದ್ದು ಮಾಡ್ತಾರೆ ಈ ವರ್ಷ. ಸೊ ಇದಿಷ್ಟು ಆಳ್ವಾಸದ ಮಾಹಿತಿ. ನಿನಗೆ ಏನು ಮೊರಾರ್ಜಿ ಓದ್ತೀಯ, ಆದರ್ಶ ಓದ್ತೀಯ, ಅದೇ ಸಿಲೆಬಸ್ ಆಳ್ವಾಸಿಗಿರುತ್ತೆ.
ಇದರಲ್ಲಿ ಏನು ವ್ಯತ್ಯಾಸ ಇರೋದಿಲ್ಲ. ಏನಪ್ಪ ಅಂದರೆ 120 ಕ್ವಶನ್ ಇರುತ್ತೆ. ಅದ್ರ ಬಗ್ಗೆ ಸ್ವಲ್ಪ ನಿಮಗೆ ಮಾಹಿತಿ ಇರಬೇಕು. ಒಂಚೂರು ಫಾಸ್ಟಾಗಿ ಮಾಡಬೇಕು. ಟೈಮ್ ಮ್ಯಾನೇಜ್ಮೆಂಟ್ ಈ ಎಲ್ಲ ಎಕ್ಸಾಮಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಒಂದು ಎಡಿಷನಲ್ ಅಂದರೆ ಮೆಂಟಲ್ ಎಬಿಲಿಟಿ ಇದೆ. ಸೊ ಮೊರಾರ್ಜಿಯಲ್ಲಿ ಮೆಂಟಲ್ ಎಬಿಲಿಟಿ ಇರೋದಿಲ್ಲ. ಆದರ್ಶದಲ್ಲಿರುತ್ತೆ, 10 ಕ್ವಶನ್ಸ್ ಇರುತ್ತೆ ಇದು. ಸೊ ಇದರಲ್ಲೂ ಕೂಡ ಇರಲ್ಲ ಅಳಿಕೆಯಲ್ಲಿ ಮೆಂಟಲ್ ಎಬಿಲಿಟಿ. ಸೊ ಮೊರಾರ್ಜಿಯಲ್ಲಿ ಬಂದು ಕನ್ನಡ 20 ಇರುತ್ತೆ, ಇಂಗ್ಲೀಷ್ 20 ಇರುತ್ತೆ, ಮ್ಯಾಥ್ಸ್ 20 ಇರುತ್ತೆ, ಇ ವಿ ಎಸ್ ಕೂಡ 20. ಇ ವಿ ಎಸ್ 20 + 20 ಅಂದರೆ ಇಲ್ಲಿ ಸೈನ್ಸು ಮತ್ತು ಸಾಮಾನ್ಯ ವಿಜ್ಞಾನ ಮತ್ತು ಸಾಮಾನ್ಯ ಸಮಾಜ ವಿಜ್ಞಾನ ಅಂತ ಬರುತ್ತೆ. S+S ಇಲ್ಲಿ 20+ ಅಂದರೆ 40 ಮಾರ್ಕ್ಸ್ ಇರುತ್ತೆ. ಇಲ್ಲಿ ಜಿ ಕೆ ಒಂದು ಇದರಲ್ಲೇ ಮಿಕ್ಸ್ ಆಗಿರುತ್ತೆ. ಇದರಲ್ಲಿ ಒಂದು ಸ್ವಲ್ಪ ಕ್ವಶನ್ಸ್ ಬಂದಿರುತ್ತೆ. ಸೊ ಟೋಟಲಿ ನಿಮಗೆ 100 ಮಾರ್ಕ್ಸು 2 ಅವರ್ಸ್. ಸೊ ವಿದಿನ್ 2 ಅವರ್ಸ್ ನೀವು ಡೆಫಿನೆಟ್ ಆಗಿ 100 ಕ್ವಶನ್ ಹಾಕ್ಬೋದು. ಇಲ್ಲಿ ಅಂಥದ್ದೇನು ಕ್ಯಾಲ್ಕುಲೇಷನ್ಸ್ ಅದೆಲ್ಲ ಇರಲ್ಲ. ಮ್ಯಾಥ್ಸಲ್ಲಿ ಸ್ವಲ್ಪ ಕ್ಯಾಲ್ಕುಲೇಷನ್ ಇರುತ್ತೆ ಅಷ್ಟೇ. ಸೊ ಆದರ್ಶ ಬಂದು ಕನ್ನಡ 16 ಇರುತ್ತೆ, ಇಂಗ್ಲೀಷ್ 16 ಇರುತ್ತೆ, ಮ್ಯಾಥ್ಸ್ 16 ಇರುತ್ತೆ, ನಂತರ ಇ ವಿ ಎಸ್ 16 ಇರುತ್ತೆ, ಆನಂತರ ಜಿ ಕೆ ಬಂದು 10 ಇರುತ್ತೆ, ಮೆಂಟಲ್ ಎಬಿಲಿಟಿ ಬಂದು 10 ಇರುತ್ತೆ. ಸೊ ಇನ್ನೊಂದು ಸೆಕ್ಷನ್ ಮಿಸ್ ಆಯಿತು. ಇದರಲ್ಲಿ 16 + 16. ಸೊ 16 5 80 + 20 100 ಮಾರ್ಕ್ಸ್ ಇರುತ್ತೆ 2 ಅವರ್ಸಿಗೆ. ಸರಿನಾ? 5ನೇ ಮತ್ತು 4ನೇ ತರಗತಿ ಎಲ್ಲ ಒಂದು ಸಿಲೆಬಸ್ನ ಓದ್ಕೋಬೇಕು ನಾವು, ಅಂದರೆ ಚೆನ್ನಾಗಿ ಸ್ಕೋರ್ ಮಾಡ್ಬೋದು. ಇದರಲ್ಲಿ ಎಷ್ಟು ಕ್ವಶನ್ಸ್ ಇದೆ ಅಂತ ಮಾಹಿತಿ ಇಲ್ಲ, ಬಟ್ ಕನ್ನಡದಿಂದ ಬಂದಿರುತ್ತೆ ಕ್ವಶನ್ಸ್, ಇಂಗ್ಲೀಷಿಂದ ಬಂದಿರುತ್ತೆ, ಮ್ಯಾಥ್ಸಿಂದ ಬಂದಿರುತ್ತೆ, ಆನಂತರ ಇ ವಿ ಎಸ್ ಇಂದ ಕೂಡ ಅದರಲ್ಲಿ ಬಂದಿರುತ್ತೆ. ಅಳಿಕೆ ಬಗ್ಗೆ ನಾನು ಇನ್ನೊಂದು ಚೂರು ಮಾಹಿತಿಯನ್ನು ಕಲೆಕ್ಟ್ ಮಾಡಿ ನಿಮಗೆ ಮುಂದಿನ ದಿನಗಳಲ್ಲಿ ಹೇಳ್ತೇನೆ. ಅಳಿಕೆ ಅಪ್ಲಿಕೇಶನ್ನು ಫೆಬ್ರವರಿ 17ರ ನಂತರ ಬರುತ್ತೆ. 5ನೇ ತರಗತಿಯಲ್ಲಿ ಓದುತ್ತಿರುವ ಮಕ್ಕಳಿಗೆ. ಈಗ PUC ಬಂದಿದೆ, ಅದಕ್ಕೋಸ್ಕರ ಅಳಿಕೆ ಫೆಬ್ರವರಿ 17ರ ನಂತರ ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೇನೆ. ಇದರಲ್ಲಿ ಅಳ್ವಾಸ್ ಆಯಿತು, ಮೊರಾರ್ಜಿ ಆಯಿತು, ಆದರ್ಶ ಆಯಿತು. ಇದರಲ್ಲಿ ಇಂಪಾರ್ಟೆಂಟ್ ಅಂದರೆ ಇದೆರಡು ಗೊತ್ತಿರುತ್ತೆ ಮಕ್ಕಳಿಗೆ. ಇದರ ಒಂದು ರೂಪ ಗೊತ್ತಿರೋದಿಲ್ಲ, ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ ಅಳ್ವಾಸದ್ದು ಅಂತ. ಸೊ ನೀವು ಏನು ಮೊರಾರ್ಜಿ ಗೊತ್ತಿರಲ್ಲ ಅದನ್ನೇ ಓದಿ. ಒಂದೇ ಒಂದು ಸ್ಟ್ರಾಟಜಿ ಅಂದರೆ 120 ಕ್ವಶನ್ ಇರುತ್ತೆ, 120 ನಿಮಿಷಕ್ಕೆ ಒಂಚೂರು ವೇಗವಾಗಿ ಬಿಡಿಸ್ಬೇಕಾದಂಥದ್ದು ಅಳ್ವಾಸಕ್ಕೆ. ಸೊ ಅಳ್ವಾಸಲ್ಲಿ ಏನಾಗುತ್ತೆ, 2 ರೌಂಡ್ ಇರುತ್ತೆ. ಫಸ್ಟ್ ರೌಂಡು ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್, MCQ ಅಂತಾರೆ. ಆನಂತರ ನೆಕ್ಸ್ಟ್ ರೌಂಡಲ್ಲಿ ಸೆಕೆಂಡ್ ರೌಂಡಲ್ಲಿ ಲಿಖಿತ ರೂಪ ರಿಟರ್ನ್ ಟೆಸ್ಟ್ ಇರುತ್ತೆ. ಸೇಮ್ ಸಿಲೆಬಸ್, ಇಂಗ್ಲೀಷ್ ಮೇಲೆ ಕ್ವಶನ್ಸ್ ಇರುತ್ತೆ, ಕನ್ನಡ ಮೇಲೆ ಕ್ವಶನ್ಸ್ ಇರುತ್ತೆ, ಪರಿಸರ ಅಧ್ಯಯನ ಮೇಲೆ ಕ್ವಶನ್ಸ್ ಇರ್ಬೋದು. ಸೊ ಅದೆಲ್ಲ ಇರುತ್ತೆ. ಏನೇನು 5ನೇ ತರಗತಿ ಸಿಲೆಬಸ್ ಇದೆ ಅದೆಲ್ಲ ಕೂಡ ಸೆಕೆಂಡ್ ರೌಂಡಲ್ಲಿ ಇರುತ್ತೆ. ಇದು ಒಂಚೂರು ಸೆಕೆಂಡ್ ರೌಂಡ್ ಆದಮೇಲೆ ನಿಮಗೆ ಅಡ್ಮಿಷನ್ಗೆ ಕರೀತಾರೆ. ಅಡ್ಮಿಷನ್ ಮಾಡಬೇಕಾದ್ರೆ ನಿಮ್ಮ ಜೊತೆಗೆ ಡೈರೆಕ್ಟ್ ಚೇರ್ಮನ್ ಕೂಡ ಮಾತಾಡ್ತಾರೆ. ಚೇರ್ಮನ್ ಮಾತಾಡಿದಾಗ ನಿಮ್ಮದು ಕೇಳ್ತಾರೆ, ಇಂಟ್ರೆಸ್ಟ್ ಇದೆಯಾ ಇಲ್ವಾ, ಅಥವಾ ಇನ್ ಕೇಸ್ ಬೇರೆ ಸ್ಕೂಲ್ ಆದರೆ ಹೋಗ್ತೀಯಾ, ಅದು ಇದು ಎಲ್ಲ ಕೇಳ್ತಾರೆ ಅದು. ಸೊ ಇದು ನಂತರ ನೋಡೋಣ. ಫಸ್ಟ್ ರೌಂಡ್ ನೋಡಿ, ಫಸ್ಟ್ ರೌಂಡ್ ಕ್ಲಿಯರ್ ಆದಮೇಲೆ ಸೆಕೆಂಡ್ ರೌಂಡಿಗೆ ಮತ್ತೆ ಇನ್ನಿತರ ಕೆಲವೊಂದು ವಿಡಿಯೋಗಳನ್ನು ಮಾಡೋಣ. ಸೊ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಳ್ವಾಸಕ್ಕೆ ಬೇಕಾಗುವಂಥ ಮೆಂಟಲ್ ಎಬಿಲಿಟಿ, ಇಂಗ್ಲೀಷ್ ಗ್ರಾಮರು, ಆಮೇಲೆ ಇ ವಿ ಎಸ್ ನೀವು ಓದಬೇಕು, ಕನ್ನಡ ನೀವು ಓದಬೇಕು, ಮ್ಯಾಥ್ಸ್ ರಿಲೇಟೆಡ್ ಕ್ವಶನ್ಸನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಎಸ್ಪೆಷಲಿ ಮೆಂಟಲ್ ಎಬಿಲಿಟಿ ತುಂಬ ಬೇಕಾಗತ್ತೆ ಅದು. ಈ ಮೆಂಟಲ್ ಎಬಿಲಿಟಿ ಈಗ 5ನೇ ತರಗತಿಯಲ್ಲಿ ಓದೋರಿಗೂ ಬೇಕು, ಕಟ್ಟಿರ್ತೀರ. 6ನೇ ತರಗತಿಯಲ್ಲಿ ಓದ್ತಾ ಇರೋರಿಗೂ ಬೇಕು, 7, 8, ಸೊ 9 ಅಂದರೆ ಈ ಎಲ್ಲ ತರಗತಿಯ ಒಂದು ಪ್ರವೇಶ ಪರೀಕ್ಷೆ ನಡೆಯುತ್ತೆ ಅಳ್ವಾಸದ್ದು. ಅದರಲ್ಲೆಲ್ಲ ಕೂಡ ಎಲ್ಲರಿಗೂ ಕೂಡ ಮೆಂಟಲ್ ಎಬಿಲಿಟಿ ಇರುತ್ತೆ. ಅದಕ್ಕೋಸ್ಕರ ನಾನು ಮೆಂಟಲ್ ಎಬಿಲಿಟಿ ರಿಲೇಟೆಡ್ ಕ್ವಶನ್ಸನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ಕೋತಾ ಹೋಗ್ತೇನೆ ನಾನು. ಅದು ನಿಮಗೆ ಆದರ್ಶಕ್ಕೂ ಯೂಸ್ ಆಗುತ್ತೆ ಮತ್ತು ನಿಮಗೆ ಅಳ್ವಾಸಕ್ಕೂ ಯೂಸ್ ಆಗುತ್ತೆ. ನೆಕ್ಸ್ಟ್ ಬರುವಂಥ ಒಂದು 18 ದಿನಗಳು, ಲೈಕ್ ಮೊರಾರ್ಜಿಗೆ 18ನೇ ತಾರೀಕಿದೆ. ಸೊ ಕೆಲವೊಂದು ಮೊರಾರ್ಜಿ ಪತ್ರಿಕೆಗಳ ಒಂದು ಮಾದರಿಗಳನ್ನು ತೆಗೆದುಕೊಂಡು ಅದನ್ನು ಬಿಡಿಸುವಂಥದ್ದು. ಮೇನ್ ಅಂತಂದರೆ ಮೊರಾರ್ಜಿಗೆ ಇಂಗ್ಲೀಷನ್ನು ಮಾಡಬೇಕು, ಗ್ರಾಮರ್ ಚೆನ್ನಾಗಿ, ಅಳ್ವಾಸಕ್ಕೆ ಮೆಂಟಲ್ ಎಬಿಲಿಟಿ ಚೆನ್ನಾಗಿ ಮಾಡಬೇಕು. ಸೊ ಇದ್ರ ಬಗ್ಗೆ ವಿಡಿಯೋಗಳನ್ನು ಮಾಡಿ ಹಾಕ್ತಾ ಹೋಗ್ತೇನೆ ನಾನು. ನಿಮ್ಮ ಮಕ್ಕಳಿಗೆ ಅದರಿಂದ ಅನುಕೂಲ ಆಗುತ್ತೆ. ಯಾವ ಥರ
ಪ್ಯಾಟರ್ನ್ ಇರುತ್ತೆ. ಸೊ ಅಳ್ವಾಸದ್ ನೋಡಿ ನೀವು ಹೆಚ್ಚುವರಿ 100ರ ಮೇಲೆ ಅಂಕ ಪಡೆದ್ರೆ ಮಾತ್ರ ನೀವು ಮುಂದಿನ ಸುತ್ತಿಗೆ ಹೋಗುವಂಥದ್ದಿರುತ್ತೆ. ಅದು ವೇರಿ ಆಗ್ಬೋದು, ಯಾಕಂದರೆ ಮಕ್ಕಳು ಯಾವ ಥರ ಬರೆದಿರ್ತಾರೆ ಅದ್ರ ಮೇಲೆಲ್ಲ ಹೋಗುತ್ತೆ. ಸೊ ಕನ್ನಡ, ಇಂಗ್ಲೀಷ್, ಪರಿಸರ ಅಧ್ಯಯನ, ಮ್ಯಾಥಮೆಟಿಕ್ಸು, ಜಿ ಕೆ ಅದೆಲ್ಲ ಸರಿಯಾಗಿ ನೋಡಿಕೊಳ್ಳಿ, ಮೆಂಟಲ್ ಎಬಿಲಿಟಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮೆಂಟಲ್ ಎಬಿಲಿಟಿ ಬಗ್ಗೆ ಡಿಸ್ಕಸ್ ಮಾಡ್ತಾನೆ. ಮೆಂಟಲ್ ಎಬಿಲಿಟಿ, ಇಂಗ್ಲೀಷ್ ಅದೆಲ್ಲ ಎಲ್ಲ ಒಂದು ಮಕ್ಕಳಿಗೆ ಅದು ಅಳ್ವಾಸ್ ಬರೆಯುತ್ತಿರುವಂಥ ಮಕ್ಕಳಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.